ಹೆಣ್ಣು ಹೊನ್ನು ಮಣ್ಣು ಅದಾಗೆ ಒಲಿದು ಬರಬೇಕು. ಒತ್ತಾಯದಿಂದ ಕಿತ್ಕೊಳ್ಳೋಕೆ ಹೋದ್ರೆ ಅಲ್ಲಿ ರಕ್ತದೋಕುಳಿಯಾಗುತ್ತೆ. ಕೊಪ್ಪಳದಲ್ಲಿ ಇಂತಹದ್ದೇ ಘಟನೆ ನಡೆದಿದೆ. ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ ಮಹಿಳೆಗೆ ಬ್ಲಾಕ್ ಮೇಲ್ ಮಾಡಿದವನ ಬಾಳಿಗೆ ಕೊಳ್ಳಿ ಇಡಲಾಗಿದೆ. ಬೆಂಕಿಯಿಟ್ಟ ಕಿಲಾಡಿ ಲೇಡಿ ಅಂದರಾಗಿದ್ದಾಳೆ. ಒಲಿದರೆ ನಾರಿ ಮುನಿದರೆ ಮಾರಿ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಹೆಣ್ಣಿನ ಮೋಹಕ್ಕೆ ಬಿದ್ದವರು ಉಳಿದ ಉದಾಹರಣೆಯೇ ಇಲ್ಲ. ಅದರಲ್ಲೂ ಪರಸ್ತ್ರೀ ಜೊತೆ ಪರಸಂಗ ಬೆಳೆಸಿದ್ರೆ ಮುಗಿದೋಯ್ತು. ನಡೆಯೋದು ರಕ್ತದೋಕುಳಿನೇ. ಸೇಮ್ ಟು ಸೇಮ್ ಇಂತಹದ್ದೇ ಘಟನೆ ಕೊಪ್ಪಳದ ಕುಷ್ಟಗಿಯಲ್ಲಿ ನಡೆದಿದೆ. ವಿಧವೆಯ ಜೊತೆಗೆ ಸಂಬಂಧ, ಪ್ರಾಣಕ್ಕೆ ಸಂಚಕಾರ, ಮನೆಯಲ್ಲೇ ಬೆಂಕಿ, ಖಾಕಿಗೆ ಸಿಕ್ಕಿಬಿದ್ಲು ಕಿಲಾಡಿ. ಈಕೆ ಹೆಸರು ಭಾಗ್ಯ. ಕಳೆದ ಕೆಲ ವರ್ಷಗಳ ಹಿಂದೆ ಗಂಡನನ್ನ ಕಳೆದುಕೊಂಡಿದ್ಲು. ಗಂಡ ಹೋದ್ಮೇಲೆ ಏನ್ ಮಾಡೋದು ಅನ್ನೋ ಚಿಂತೆಯಲ್ಲಿದ್ದಾಗ ಪರಿಚಯವಾದವನೇ ಈ ಶರಣಪ್ಪ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದ ಶರಣಪ್ಪ ಭಾಗ್ಯಾಳನ್ನ ತನ್ನ ಬುಟ್ಟಿಗೆ ಹಾಕ್ಕೊಂಡಿದ್ದ. ಭಾಗ್ಯಾಳ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದ. ಈ ಅಕ್ರಮ ಸಂಬಂಧವೇ ಈಗ ಆತನ ಪ್ರಾಣ ತೆಗೆದಿದೆ. 1.5 ವರ್ಷದಿಂದ ಜೊತೆಯಲ್ಲಿದ್ದ ಶರಣಪ್ಪನನ್ನ ಭಾಗ್ಯ ಅವಾಯ್ಡ್ ಮಾಡಿದ್ದಾಳೆ. ಇದರಿಂದ ಕೆರಳಿದ ಶರಣಪ್ಪ ಭಾಗ್ಯಾಳ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ. ಇದಕ್ಕೆ ಹೆದರಿದ ಭಾಗ್ಯ ತನ್ನ ಸ್ನೇಹಿತ ಇಬ್ರಾಹಿಂ ಯಲಿಗಾರನಿಗೆ ವಿಷಯ ತಿಳಿಸಿದ್ದಾಳೆ. ಈ ವೇಳೆ ಇಬ್ಬರೂ ಸೇರಿ ಶರಣಪ್ಪನ ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ. ಅದರಂತೆ ಸೆಪ್ಟೆಂಬರ್ 29ರಂದು ಮುಗಳಖೋಡ ಶರಣಪ್ಪನ ಮನೆಗೆ ಭಾಗ್ಯ ಮತ್ತು ಇಬ್ರಾಹಿಂ ಬಂದಿದ್ದಾರೆ. ಪ್ಲಾನ್ ಮಾಡಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ ನಂತರ ಶರಣಪ್ಪ ದೇಹಕ್ಕೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದಾರೆ. 2 ವ್ಯಕ್ತಿಗಳನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಅದರಲ್ಲಿ ಒಬ್ಬರು ಭಾಗ್ಯನು ಒಬ್ಬಳು ಹೆಣ್ಮಗಳು. ಅವಳು ಸುಮಾರು 30 ವರ್ಷದ ಇವಳು ಮುಗಳಖೋಡ್ ಊರದವಳು. ಇವಳು ಹಾಗೆ ಅವನು ಬಾಯ್ ಫ್ರೆಂಡ್ ಆದಂಥ ಇಬ್ರಾಹಿಂ, ಇವರಿಬ್ಬರು ಕೂಡಿ ಅವರು ಕೊಲೆ ಮಾಡಿ ಸುಟ್ಟಿರೋ ಬಗ್ಗೆ ಒಪ್ಕೊಂಡಿರುತ್ತಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಡೆಗೂ ಪ್ರಕರಣ ಭೇದಿಸಿದ್ದಾರೆ. ಖತರ್ನಾಕ್ ಲೇಡಿ ಭಾಗ್ಯ ಹಾಗೂ ಕೊಲೆಗೆ ಸಹಾಯ ಮಾಡಿದ್ದ ಇಬ್ರಾಹಿಂನನ್ನ ಬಂಧಿಸಿದ್ದಾರೆ. ಅದಕ್ಕೆ ಹೇಳೋದು ಹೆಣ್ಣು ಹೊನ್ನು ಮಣ್ಣು ಅದಾಗೆ ಒಲಿದು ಬರಬೇಕು ಅಂತ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ.